ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್. ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತಾ ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನ ತಿಳ್ಕೊಳ್ತಾ ಹೋಗೋಣ. ಒಂದು ಪುಟ್ಟ ಕತೆ, ಬಟ್ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಕತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನಂದ್ರೆ ಸಾಕಷ್ಟು ಸರಿ ನಮ್ಮ ಜೀವನದಲ್ಲಿ ಅಂದ್ರೆ ಮುಂದಿನ ಹಂತದಲ್ಲಿ ನಮ್ಮ ಬದುಕಿನ ಒಂದು ಪಯಣ ಶುರುವಾದಾಗ ಎಂತೆಲ್ಲ ಕಷ್ಟಗಳು ಎದುರಾಗುತ್ತೆ ಎನ್ನುವಂಥದ್ದು ಹೆಣ್ಮಕ್ಳಿಗೆ ಅನ್ನುವಂಥದ್ದನ್ನ ಸಣ್ಣ ವಿಚಾರವಾಗಿ ಹೇಳುವಂಥ ಪ್ರಯತ್ನವನ್ನ ಮಾಡ್ತೀನಿ. ಏನಂದ್ರೆ ಒಂದು ಚಿಕ್ಕ ಕಥೆಯನ್ನ ಓದಿದೆ ನಾನು, ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡ್ರೆ ಅದು ನಿಮಗೂ ಕೂಡ ಉಪಯುಕ್ತ ಅನ್ಸ್ಬೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬ ಮಗಳು ಇರ್ತಾಳಂತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ಮದುವೆ ಆದ ನಂತರ ಹೆಣ್ಮಕ್ಳ ಜೀವನ ಯಾವ ರೀತಿ ಇರುತ್ತೆ ಅಂತೇಳಿ. ಇದೇ ರೀತಿಯಾಗಿ ಒಬ್ಬ ಹೆಣ್ಮಗಳ ಮದುವೆ ಆದ ನಂತರ ತನ್ನ ಒಂದು ಗಂಡನ ಮನೆಯಲ್ಲಿ ಗಂಡನ ಪ್ರೀತಿ ಸಿಗದೆ ತುಂಬಾನೇ ಹತಾಶೆಯಿಂದ ನೋವನ್ನ ವ್ಯಥೆಯನ್ನ ಪಡ್ತಾ ಇರ್ತಾಳೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ತಾಳೆ ಆ ಒಂದು ಮಹಿಳೆ ಅಂತಂದ್ರೆ ತನ್ನ ತವ್ರ ಮನೆಗೆ ಹೋಗ್ತಾಳಂತೆ. ಆ ತವ್ರ ಮನೆಗೆ ಹೋಗ್ಬಿಟ್ಟು ತನ್ನ ಕಷ್ಟನ ಹೇಳ್ಕೊಳ್ಳ ಬೇಡ್ವಾ, ಹೇಳ್ಕೊಂಡ್ರೆ ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾರ ನನ್ನ ತವ್ರ ಮನೆಯವರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮತ್ತೆ ವಾಪಸ್ ಮನೆಗೆ ಬರ್ತಾಳಂತೆ. ಮನೆಗೆ ಬಂದಾಗ ಇಲ್ಲಿ ಗಂಡನ ಪ್ರೀತಿ ಸಿಗದೆ ಹೋದಾಗ ಏನಾಗುತ್ತೆ, ಮತ್ತೆ ನಿರಾಶರಾಗಿ ಮತ್ತೆ ನೋವನ್ನ ವ್ಯಕ್ತವನ್ನ ಪಡಿಸ್ತಾ, ಜೊತೆಗೆ ಏನಪ್ಪ ಮಾಡೋದು, ನನ್ನ ಜೀವನ ಹೀಗಾಗ್ಬಿಟ್ಟಿದೆಯಲ್ಲ, ಯಾವ ರೀತಿ ನಾನು ಬದುಕೋದು, ನನ್ನ ಜೀವನ ಹೀಗೆ ಆದರೆ ನನ್ನ ಬದುಕಿನ ಪಯಣ ಮುಂದೆ ಹೇಗೆ ನಾನು ಬದುಕೋದು ಇವ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಳಂತೆ. ಆ ಒಂದು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ತನ್ನ ನೋವನ್ನ ತಡಿಲಾರದೆ ಮತ್ತೆ ತವ್ರ ಮನೆಗೆ ಬರ್ತಾಳಂತೆ. ಆ ತವ್ರ ಮನೆಗೆ ಬಂದಾಗ ತನ್ನ ತಾಯಿ ಹತ್ರ ಹೇಳ್ಕೊಳ್ತಾಳಂತೆ. ಏನಂತ ಹೇಳ್ತಾಳೆ ಗೊತ್ತಾ ಒಂದು ಮಹಿಳೆ, ಅಮ್ಮ ನನ್ನ ಗಂಡನ ನನ್ನ ಪ್ರೀತಿಯಿಂದ ನೋಡ್ತಾ ಇಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ, ನನ್ನ ಮೇಲೆ ಪ್ರೀತಿನೇ ಇಲ್ಲ ನನ್ನ ಗಂಡನಿಗೆ ಅಂತ ಹೇಳ್ಬಿಟ್ಟು ತುಂಬ ದುಃಖವನ್ನ ವ್ಯಕ್ತಪಡಿಸ್ತಾಳಂತೆ. ಆಗ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ನನ್ನ ಗಂಡನ ಜೊತೆ ನನಗೆ ಬದುಕೋಕೆ ಆಗ್ತಾ ಇಲ್ಲ, ನಾನು ನಮ್ಮ ಮನೇಲೇ ಇದ್ಬಿಡ್ತೀನಿ, ನಾನು ಗಂಡನ ಮನೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಆ ತಾಯಿ ಹೇಳ್ತಾಳಂತೆ, ಸರಿ ಹಾಗಾದ್ರೆ ನಿನ್ನ ಗಂಡನ ಜೊತೆ ನಿನಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಹೇಳೋ ಒಂದು ಕೆಲಸ ಮಾಡಮ್ಮ, ಸರಿ ಹೋಗುತ್ತೆ ಅಂತ ಹೇಳ್ತಾಳಂತೆ. ಒಂದು ವಿಷದ ಬಾಟಲನ್ನು ಕೊಡ್ತಾಳಂತೆ. ಒಂದು ವಿಷದ ಬಾಟಲನ್ನು ಕೊಟ್ಬಿಟ್ಟು, ತಗೋ ಈ ವಿಷವನ್ನೇನು ಮಾಡು, ದಿನಾಲೂ ನೀನು ನಿನ್ನ ಗಂಡನಿಗೆ ಊಟದಲ್ಲಿ ಬೆರೆಸು. ಈ ಊಟದಲ್ಲಿ ಏನು ಮಾಡು, ಅಷ್ಟು ಬೆರೆಸ್ಬೇಡ, ಸ್ವಲ್ಪ 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 ಊಟದಲ್ಲಿ ಬೆರೆಸಿ ಕೊಡು. ಆಗೇನಾಗುತ್ತೆ, 2 ತಿಂಗಳಲ್ಲಿ ನಿನ್ನ ಗಂಡ ಸತ್ತೋಗ್ತಾನೆ, ನೀನು ನೆಮ್ಮದಿಯಾದಂಥ ಜೀವನವನ್ನು ನೀನು ಮಾಡ್ಬೋದು ಅಂತ ಹೇಳ್ತಾಳಂತೆ ತಾಯಿ. ಆದರೆ ಒಂದು ವಿಷಯ ನೆನ್ಪಿಟ್ಕೋಬೇಕು, ದಿನಾಲು ಊಟ ಬಡಿಸುವಾಗ ಪ್ರೀತಿಯಿಂದ ಬಡಿಸು. ಯಾಕಂದ್ರೆ ಇರೋದು 2 ತಿಂಗಳು ಇರ್ತಾನೆ, ಸ್ವಲ್ಪ ಪ್ರೀತಿಯಿಂದ ಊಟವನ್ನು ಬಡಿಸು. ಜೊತೆಗೆ ಏನು ಮಾಡು, ಬೇರೆ ಅಂದರೆ ರುಚಿಯಾದಂಥ ಅಡುಗೆಯನ್ನು ಮಾಡು ಅಂತ ಹೇಳ್ತಾಳಂತೆ. ಆಗೇನು ಮಾಡ್ತಾಳೆ, 2 ತಿಂಗಳಲ್ವಾ, 2 ತಿಂಗಳು ಹೇಗೋ ಇಷ್ಟು ವರ್ಷ ಬದುಕ್ಬಿಟ್ಟಿದ್ದೀನಿ ಗಂಡನ ಜೊತೆಗೆ, ಆ ಪ್ರೀತಿ ಇಲ್ಲದ ಗಂಡನ ಜೊತೆ ಬದುಕಿದ್ದೀನಿ, ಇನ್ನೊಂದು 2 ತಿಂಗಳಲ್ಲಿ ಬದುಕೋದೇನು, ಆರಾಮಾಗಿ ಬದುಕ್ಬಿಡೋಣ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಮಗಳು ಏನು ಮಾಡ್ತಾಳೆ, ಆ ವಿಷದ ಬಾಟಲನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾಳೆ, ತನ್ನ ಗಂಡನ ಮನೆಗೆ ಹೋಗ್ತಾಳಂತೆ. ಆ ಗಂಡನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಏನು ಮಾಡ್ತಾ ಇರ್ತಾಳೆ, ತುಂಬ ಚೆನ್ನಾಗೇ ಅಡುಗೆಗಳನ್ನು ಮಾಡಿ, ಅಂದರೆ ತನ್ನ ಗಂಡನಿಗೆ ಬೇಕಾದಂಥ ರುಚಿಯಾದಂಥ ಅಡುಗೆಯನ್ನು ಮಾಡಿ ಅದಕ್ಕೆ ಅವರಮ್ಮ ಕೊಟ್ಟಿರುವಂಥ ಆ ಬಾಟಲಲ್ಲಿದ್ದಂಥ ಒಂದು ಸ್ವಲ್ಪ ವಿಷವನ್ನು ಸ್ವಲ್ಪ ಸ್ವಲ್ಪ ಬೆರೆಸಿ ಗಂಡನಿಗೆ ಪ್ರೀತಿಯಿಂದ ಬಡಿಸ್ತಾ ಇರ್ತಾಳಂತೆ. ಪ್ರತಿನಿತ್ಯ ಬಡಿಸ್ತಾ ಇರ್ತಾಳಂತೆ. ಆದರೆ ಗಂಡನಿಗೆ ಏನು ಅನಿಸ್ತು, ನನ್ನ ಹೆಂಡತಿ ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದಾಳಲ್ವಾ, ಎಷ್ಟು ಒಳ್ಳೊಳಿದಾಳಲ್ವಾ ನನ್ನ ಹೆಂಡತಿ, ನಾನು ಇಷ್ಟು ದಿನ ನನ್ನ ಗಂಡನಿಗೆ ಪ್ರೀತಿನೇ ಕೊಡದೆ ಹೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ದಿನ ದಿನ ಏನಾಯ್ತು, ಗಂಡನಿಗೂ ಕೂಡ ಆ ಹೆಂಡತಿ ಮೇಲೆ ಪ್ರೀತಿ ಹೆಚ್ಚುತ್ತಾ ಹೋಯ್ತಂತೆ. ಹಾಗೆ ಗಂಡನ್ಗೆ ಏನು ಅನಿಸ್ತಾ ಇತ್ತಂದ್ರೆ, ನನ್ನ ಹೆಂಡತಿ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾಳಲ್ಲ, ನಾನು ಬರೋಷ್ಟೊತ್ತಿಗೆ ಏನು ಮಾಡ್ತಾಳೆ, ಒಳ್ಳೊಳ್ಳೆ ಅಡುಗೆಯನ್ನ ಮಾಡ್ತಾಳೆ, ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ, ತುಂಬ ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಾಳೆ ನನಗೆ ಅಂತೇಳ್ಬಿಟ್ಟು ಏನೋ ಒಂದು ರೀತಿಯಾದಂಥ ಭಾವನೆಗಳು ಅವನಲ್ಲಿ ಕೂಡ ವೃದ್ಧಿ ಆಗುತ್ತಂತೆ. ಆ ಪ್ರೀತಿಯಿಂದ ಏನಾಗುತ್ತೆ, ಮತ್ತೆ ಆಕೆ ಮೇಲೆ ಪ್ರೀತಿ ಮೂಡ್ಬಿಟ್ಟು ಏನಾಗುತ್ತೆ, ಅವರಿಬ್ಬರು ಕೂಡ ಒಂದು ವಾರದಲ್ಲೇ ತುಂಬ ಖುಷಿಯಾಗಿ ಇರ್ತಾರಂತೆ. ಆಗ ಮಗಳು ಹೇಳ್ತಾಳಂತೆ, ನನ್ನ ಗಂಡ ಎಷ್ಟೊಂದು ಪ್ರೀತಿಸ್ತಾ ಇದ್ದಾನಲ್ವ ನನ್ನನ್ನು, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ನಾನೇನು ಮಾಡಬೇಕಿದೆ, ನನ್ನ ಮೊದಲು ನಾನು ತವ್ರ ಮನೆಗೆ ಹೋಗ್ಬೇಕಿದೆ, ನಮ್ಮಮ್ಮ ಕೊಟ್ಟಿರುವಂಥ ವಿಷದ ಬಾಟಲ್ ಇದ್ದಂಥ ವಿಷವನ್ನು ದಿನಾಲೂ ನನ್ನ ಗಂಡಂಗೆ ಹಾಕ್ಬಿಟ್ಟಿದ್ದೀನಲ್ಲ, ನನ್ನ ಗಂಡ ಬೇಕು ನನಗೆ, ನಾನು ಇವನು ಉಳಿಸ್ಕೊಳ್ಳೇಬೇಕು, ಇಷ್ಟೊಂದು ಪ್ರೀತಿ ಕೊಡುವಂಥ ಗಂಡನನ್ನು ಕಳ್ಕೊಂಡು ನಾನು ಬದುಕೋದಾದರೂ ಹೇಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮತ್ತೆ ತವ್ರ ಮನೆಗೆ ಬರ್ತಾಳಂತೆ. ತವ್ರ ಮನೆಗೆ ಬಂದ್ಬಿಟ್ಟು ಅಮ್ಮನ ಹತ್ರ ಹೇಳ್ತಾಳಂತೆ, ಅಮ್ಮ ನಾನು ನನ್ನ ಗಂಡನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಅದು ತೋರಿಸ್ಕೊಂಡಿರಲಿಲ್ಲ ಅಷ್ಟೇ, ಅವ್ರಿಗೆ ನಿಜವಾಗ್ಲೂ ಕೂಡ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ, ದಯವಿಟ್ಟು ನಾನೀಗ ಏನು ಮಾಡ್ತಾ ಇದ್ದೀನಿ, ದಿನಾಲೂ ನನ್ನ ಗಂಡನಿಗೆ ಆ ವಿಷಯವನ್ನು ಹಾಕಿ ಕೊಟ್ಬಿಟ್ಟಿದ್ದೀನಿ, ಇನ್ನೊಂದು 2 ತಿಂಗಳಲ್ಲಿ ಸತ್ತೋಗ್ಬಿಟ್ರೆ ನಾನು ಹೇಗೆ ಬದುಕಲಮ್ಮ, ನಾನಂತರೂ ಬದುಕೋಲ್ಲ, ಅವರಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ವಿಷ ಕುಡಿದು ಅಂತ
ಮಗಳು ಹೇಳ್ತಾಳಂತೆ. ಆಗ ತಾಯಿ ಹೇಳ್ತಾಳಂತೆ, ನೋಡಮ್ಮ, ನೀನು ಅರ್ಥ ಮಾಡ್ಕೊಂಡಿದ್ದು ತಪ್ಪಾಗಿತ್ತು. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ. ಅದನ್ನು ಪಡ್ಕೊಳ್ಳೋಕ್ಕೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಹಾಗಾಗಿ ನೀನು ಅದನ್ನೆಲ್ಲ ಪಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ತಡ ಮಾಡಿಬಿಟ್ಟೆ, ಯೋಚನೆ ಮಾಡಬೇಕಿತ್ತು ನೀನು ಕೂಡ. ಆದರೆ ಆ ಒಂದು ಯೋಚನೆ ನಿನಗೆ ಗೊತ್ತಾಗಲಿ, ನಿನ್ನ ಗಂಡನಿಗೂ ಆ ಪ್ರೀತಿ ಇರುತ್ತೆ ಅಂತ ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ಕೊಟ್ಟಿದ್ದು ವಿಷ ಅಲ್ಲ, ಅದು ನಿನ್ನ ಗಂಡನ ಆರೋಗ್ಯ ವೃದ್ಧಿಸಬೇಕು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿರುವಂಥ ಔಷಧಿ ಅಂತ ಹೇಳ್ತಾಳಂತೆ. ಆಗ ಮಗಳು ತುಂಬ ಖುಷಿಯಿಂದ ಮನೆಗೆ ವಾಪಸ್ ಬರ್ತಾಳಂತೆ. ಅಂದರೆ ತಾಯಿಯರು ತನ್ನ ಮಗಳು ತವ್ರ ಮನೆಗೆ ಬಂದ ತಕ್ಷಣವೇ ಈ ರೀತಿಯಾದಂಥ ತಾಯಂದ್ರಿದ್ರೆ ಖಂಡಿತವಾಗಿಯೂ ಕೂಡ ಮಕ್ಕಳು ತಮ್ಮ ಒಂದು ಬದುಕನ್ನು ಬೇರೆ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೋದು ಅಲ್ವಾ. ಅಷ್ಟಲ್ಲದೆ ಆ ಮಗಳಾಗಿರುವಂಥಳು ತನ್ನ ಗಂಡ ನನಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಗಂಡನನ್ನೇ ಬಿಟ್ಟು ಮನೆಗೆ ಬಂದು ಅಂತಾದರೆ ಆ ತವ್ರ ಮನೆಯ ಪಾಡೆ ಹೀಗಾಗುತ್ತೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬ ಜೀವನದಲ್ಲಿ ಕೂಡ ಸಣ್ಣ ಪುಟ್ಟ ಒಂದು ಮುನಿಸುಗಳು, ಕಲಹಗಳು, ಜಗಳಗಳು ಇದ್ದೇ ಇರುತ್ತೆ. ಸೊ ಅವೆಲ್ಲದರ ಮಧ್ಯೆ ಪ್ರೀತಿ ಎನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಪ್ರೀತಿ ಎನ್ನುವಂಥದ್ದು ಖಂಡಿತವಾಗಿಯೂ ಗಂಡ ಹೆಂಡತಿರ ನಡುವೆ ಇದ್ದರೆ ಯಾವತ್ತಿದ್ರೂ ಕೂಡ ಅದು ಹೊರಗೆ ಬರಲೇಬೇಕು ಎನ್ನುವಂಥದ್ದನ್ನು ಆ ಒಂದು ಕಥೆಯಿಂದ ನಾನು ತಿಳ್ಕೊಂಡೆ. ಸೊ ನಿಮಗೂ ಕೂಡ ಈ ಒಂದು ವಿಚಾರ ಇಷ್ಟ ಆಗಿರ್ಬೋದು. ಯಾರೆಲ್ಲ ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೋತಿರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ಕತೆ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಚಾರದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಚಾರದೊಂದಿಗೆ. ಅಲ್ಲಿವರೆಗೂ ನೋಡ್ತೀರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್. ಧನ್ಯವಾದಗಳು.